ಅಲ್ಲ, ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ನಾವು ಒಂದು ದೂರನ್ನು ದಾಖಲು ಮಾಡುವಂಥದ್ದಕ್ಕೆ ಬಂದಿದ್ದೀವಿ. ಉದ್ದೇಶ ಇಷ್ಟೇ, ಸ್ನೇಹಮಯಿ ಕೃಷ್ಣ ಅನ್ನೋರು ಮಾನ್ಯ BM ಪಾರ್ವತಿಯವರ ವಿಚಾರದಲ್ಲಿ ಏನು ದೂರದಾರ ಆಗಿದ್ದಾರೆ, ಲೋಕಾಯುಕ್ತಕ್ಕೆ ತನಿಖೆ ಮಾಡುವಂಥದ್ದಕ್ಕೆ ಅವರೇ ಕೋರ್ಟ್ಗೆ ಹೋಗಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಆದೇಶದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡ್ತಾಯಿದೆ. ಲೋಕಾಯುಕ್ತ ತನಿಖೆ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದಲ್ಲ. ಸ್ನೇಹಮಯಿ ಕೃಷ್ಣ, TJ ಅಬ್ರಾಮು ಮತ್ತು ಇನ್ನೊಬ್ಬರು 3 ಜನನು ಕೋರ್ಟ್ಗೆ ಹೋದಾಗ ಕೋರ್ಟಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಅಫಿಡವಿಟ್ ಮೂಲಕ ಕೋರಿಕೆ ಮಾಡ್ಕೊಂಡಿದ್ದಾರೆ. ನಮಗೆ ಇದು ಸಂಪೂರ್ಣವಾದಂಥ ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತದಲ್ಲಿ ಪರ್ಟಿಕ್ಯುಲರ್ ಆಗಿ ಲೋಕಾಯುಕ್ತ ಮೂಲಕ ತನಿಖೆ ಆಗಬೇಕು. ತನಿಖೆ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ತನಿಖೆ ಆಗ್ತಾ ಇದೆ. ಲೋಕಾಯುಕ್ತ SP ಮೈಸೂರು SP ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಏನು A1 A2 A3 A4 4 ಜನನೂ ಕರೆದು ಅವರು ಆ ಹೇಳಿಕೆಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ತನಿಖೆ ವರದಿ ಇನ್ನೂ ಕೋರ್ಟಿಗೆ ಸಲ್ಲಿಕೆ ಆಗಿಲ್ಲ. ಕೋರ್ಟಿಗೆ ಸಲ್ಲಿಕೆ ಆಗಬೇಕೆ ಹೊರತು ದೂರುದಾರನಿಗೆ ಸಲ್ಲಿಕೆ ಆಗುವಂಥದ್ದಲ್ಲ. ದೂರುದಾರನ ಕೇಳ್ಕೊಂಡು ತನಿಖೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಇಲ್ಲ. ಕೋರ್ಟ್ಗೆ ದೇ ಆರ್ ಆನ್ಸರಬಲ್. ಲೋಕಾಯುಕ್ತ ಇಸ್ ಆನ್ಸರಬಲ್ ಓನ್ಲಿ ಟು ದಿ ಕೋರ್ಟ್, ನಾಟ್ ಟು ಸ್ನೇಹಮಯಿ ಕೃಷ್ಣ. ಕೋರ್ಟಲ್ಲಿ ಇವರು ಸಲ್ಲಿಕೆ ಆದಮೇಲೆ ವರದಿ ಇವರು ತೃಪ್ತಿಕರ ಆಗಿಲ್ಲ ಅಂದರೆ ಅದನ್ನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅದು ಬಿಟ್ಬಿಟ್ಟು ದಿನನಿತ್ಯ ಮಾಧ್ಯಮಗಳ ಮೂಲಕ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರುವಂಥ ಸ್ನೇಹಮಯಿ ಕೃಷ್ಣರವರ ವಿರುದ್ಧ ಲೋಕಾಯುಕ್ತ SP ಅವರು ಸುಮ್ಮನೆ ಮೌನವಾಗಿರುವಂಥದ್ದು ಯಾಕೆ ಅನ್ನುವಂಥದ್ದು ನಮಗೂ ಅರ್ಥ ಆಗ್ತಾ ಇಲ್ಲ. ಲೋಕಾಯುಕ್ತ SP ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಲೋಕಾಯುಕ್ತ SP ಅವರು ಮಾನ್ಯ ಮುಖ್ಯಮಂತ್ರಿಗಳು ವಿಚಾರಣೆಗೆ ಹೋದಾಗ ಯಾವ ರೀತಿ ಟ್ರೀಟ್ ಮಾಡಿದ್ರು, ಏನು ಎತ್ತ ಕಾಫಿ ಕೊಟ್ಟರು, ಇನ್ನೇನೋ ಸೆಲ್ಯೂಟ್ ಹೊಡೆದ್ರು, ಇನ್ನೇನೋ ಕೂರಿಸಿ ಮಾತಾಡಿದ್ರು, ಬರೀ 2 hours ಮಾತ್ರ ಮಾತಾಡಿರುವಂಥ ಹೊರಗಡೆ ಬಂದು ಹೇಳಿಕೆ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ತನಿಖಾಧಿಕಾರಿ ಯಾವ ರೀತಿ ನಡ್ಕೊಬೇಕು ಅನ್ನುವಂಥದ್ದನ್ನ ಸ್ನೇಹಮಯಿ ಕೃಷ್ಣರವರನ್ನು ಕೇಳಿ ಮಾಡಬೇಕಾ? ಇದು ನಮ್ಮ ದೇಶದ ದುರಂತ. ಸ್ನೇಹಮಯಿ ಕೃಷ್ಣ ಅವರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು. ನಾನು ನೇರವಾಗಿ ಆಪಾದನೆ ಮಾಡ್ತಾಯಿದ್ದೀನಿ. ಸ್ನೇಹಮಯಿ ಕೃಷ್ಣ ಅನ್ನುವಂಥದ್ದು ಒಬ್ಬ ಸುಮ್ಮನೆ ಇದು ಓನ್ಲಿ ಎ ಸೈಡ್ ಆ್ಯಕ್ಟರ್. ಸಿನಿಮಾ ಪ್ರೊಡಕ್ಷನ್ನು ಮತ್ತು ಡೈರೆಕ್ಷನ್ನು ಮೇಯ್ನ್ ಹೀರೋ ಅವರೆಲ್ಲ JDS ಮತ್ತು BJPಯವರು JDSರ ಹುನ್ನಾರ ಇಲ್ಲದೇ, ಅವ್ರ ಸಪೋರ್ಟ್ ಇಲ್ಲದೇ ಏಕೈಕ ಒಬ್ಬ ಆಕ್ಟಿವಿಸ್ಟ್ ಅಂತ ಹೇಳ್ಕೊಂಡು ಇಡೀ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಮೈಸೂರಲ್ಲಿ ಎಕ್ಸ್ಟಾರ್ಷನಿಸ್ಟ್ ಕೇಸಲ್ಲಿ ಸುಮಾರು 40 ಕೇಸ್ ಇದ್ದಾವೆ. ಬ್ಲ್ಯಾಕ್ ಮೇಲ್ ಕೇಸ್ ಇದೆ, ಎಕ್ಸ್ಟಾರ್ಷನಿಸ್ಟ್ ಕೇಸ್ ಇದೆ, ಆಮೇಲೆ ಕೊಲೆ ಕೇಸ್ ಇದೆ. ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ ಒಂದೇ ಒಂದು ದೂರು ಕೊಟ್ಟರೆ ವಿತಿನ್ 1 hour ED ಅವರು FIR ದಾಖಲು ಮಾಡ್ತಾರೆ. ಒಂದೇ ಒಂದು ದೂರು ಕೊಟ್ಟರೆ CBIನವರು ಮತ್ತೊಂದು ತನಿಖೆ ಆಗಬೇಕು ಅನ್ನುವಂಥದ್ದು ಕೋರ್ಟು ಕಾಗ್ನಿಸನ್ಸ್ ತಗೊಂಡು ನೋಟಿಸ್ ಇಶ್ಯೂ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇದು ದುರಂತ. ಈಗ ಇವತ್ತು ಬಂದಿರುವಂಥ ಉದ್ದೇಶ, ನಿನ್ನೆ ದಿವಸ ಅವರು ಒಂದು ಆಪಾದನೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಮಿಸ್ಸಸ್ಸು BM ಪಾರ್ವತಿಯವರು ಏನು ಒಂದು ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು, 14 ಸೈಟ್ಗಳನ್ನು, ಮೂಡಾದರೂ ಕೊಟ್ಟಂಥ ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರ ವಿಚಾರದಲ್ಲಿ ಅವರ ಆಪಾದನೆ ಇದು. ಮೂಡಾ ಪ್ರಕರಣದಲ್ಲಿ ತಮ್ಮ ಪ್ರಭಾವ ಬೀರಿಲ್ಲ ಎಂದು ಹೇಳುವ ಸಿದ್ದರಾಮಯ್ಯನವರಿಗೆ ನಿಮ್ಮ ಪ್ರಭಾವ ಬೀರಿದೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ಕೊಡುತ್ತಿದ್ದೇನೆ. ಕ್ರಯಪತ್ರ ನೋಂದಣಿ ಮಾಡಿಸಿಕೊಳ್ಳುವವರು ನೋಂದಣಿಗೆ ಸಂಬಂಧಿಸಿದ ಶುಲ್ಕಗಳನ್ನು ಪಾವತಿ ಮಾಡಬೇಕು. ಅದೇ ರೀತಿ ಮಂಜುನಾಥ್ರವರು ಮುದ್ರಾಂಕ ಶುಲ್ಕ ಪಾವತಿ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿರವರ ಕ್ರಯಪತ್ರ ಗಮನಿಸಿ ಮೂಡಾದ ವಿಶೇಷ ತಹಶೀಲ್ದಾರ್ ಮುದ್ರಾಂಕ ಶುಲ್ಕ ಪಾವತಿ ಮಾಡಿದ್ದಾರೆ ಎಂಬುದು ಖಚಿತವಾಗಿ ತಿಳಿದು ಬಂದಿರುತ್ತದೆ. ನನ್ನ ಆರೋಪಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೆ? ಸಿದ್ದರಾಮಯ್ಯನವರು ರಾಜ್ಯ ಜನತೆಗೆ ಉತ್ತರಿಸುವರೆ ಅಂತ ಅವರು ಒಂದು ವ್ಯಾಟ್ಸಪ್ಪಲ್ಲಿ ಇದನ್ನು ಅವ್ರ ಫೇಸ್ಬುಕ್ಕಲ್ಲಿ ಬರ್ಕೊಂಡಿರುವಂಥದ್ದು, ಆಮೇಲೆ ಮಾಧ್ಯಮಗಳ ಮುಂದೆ ಬಂದು ಕೊಟ್ಟಿರುವಂಥ ಹೇಳಿಕೆ. ಇದ್ರ ಬಗ್ಗೆ ಇದು ಸುಳ್ಳು ದೂರು, ಸುಳ್ಳು ಆಪಾದನೆ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಅವರು ಮೇಡಮ್ಮು 550 ರೂಪಾಯಿ ಏನು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿದ್ದಾರೆ ನೋಡಿ. ಸ್ಟ್ಯಾಂಪ್ ಡ್ಯೂಟಿದು ಇಲ್ಲಿದೆ, ಅವರ ಹೆಸರಲ್ಲಿದೆ. ಸಂದಾಯದಾರನ ಹೆಸರು ಪಾರ್ವತಿ BM ಪಾರ್ವತಿ. ಇವರ ಆಬ್ಸೆನ್ಸಲ್ಲಿ ರಿಜಿಸ್ಟ್ರೇಷನ್ ಯಾರು ಮಾಡ್ಕೋತಾರೆ ಅವರು ಬರದೇ ಇದ್ದ ಸಂದರ್ಭದಲ್ಲಿ ತಹಶೀಲ್ದಾರು ಇಲ್ಲ ಎಂಪ್ಲಾಯೀಸ್ ಮೂಲಕ ಕಟ್ಟುವಂಥದ್ದಕ್ಕೂ ಅವಕಾಶ ಇದೆ. ಕರ್ನಾಟಕ ರಿಜಿಸ್ಟ್ರೇಷನ್ ರೂಲ್ 1965 ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಅದರ ರೂಲ್ಸ್ ಪ್ರಕಾರ ಏನು ಹೇಳುತ್ತೆ, ಮೈಸೂರು
ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನದಾರರಿಗೆ ನೀಡಲಾಗುವ ಕ್ರಯಪತ್ರಗಳಿಗೆ ಟೈಟಲ್ ಡೀಡ್ ಸಂಬಂಧಿಸಿದಂತೆ ಕ್ರಯಪತ್ರ ನೋಂದಾಯಿಸಲು ಉಪನೋಂದಣಾಧಿಕಾರಿಗಳ ಕಚೇರಿಗೆ ನಿವೇಶನದಾರರು ಹಾಜರಾಗದೆ ವಿನಾಯಿತಿ ಪಡೆದ ಸಂದರ್ಭದಲ್ಲಿ ದಸ್ತಾವೇಜುಗಳನ್ನು ನೋಂದಾಯಿಸಲು ಪ್ರಾಧಿಕಾರದ ಅಧಿಕಾರಿಗಳು ಹಾಜರಾಗಿರುವುದರಿಂದ ಕಾವೇರಿ ತಂತ್ರಾಂಶದಲ್ಲಿ ನಿವೇಶನದಾರರ ಹೆಸರು ಬರುವ ಬದಲು ಹಾಜರಾತಿ ಕಾಲಂನಲ್ಲಿ ಹಾಜರಿದ್ದವರ ಹೆಸರು ನಮೂದಾಗುವ ಕಾರಣ ಮುದ್ರಾಂಕ ಶುಲ್ಕ ಪಾವತಿ ಕಾಲಂನಲ್ಲಿ ಪ್ರಾಧಿಕಾರದ ಅಧಿಕಾರಿಗಳ ಹೆಸರು ನಮೂದಾಗಿರುತ್ತದೆಯೇ ಹೊರತು ಮುದ್ರಾಂಕ ಶುಲ್ಕವನ್ನು ನಿವೇಶನದಾರರೇ ಪಾವತಿ ಮಾಡಬೇಕಾಗಿರುತ್ತದೆ. 550 ರೂಪಾಯಿ ಮುದ್ರಾಂಕ ಶುಲ್ಕವನ್ನು ಕಟ್ಟುವಂಥದ್ದಕ್ಕೆ BM ಪಾರ್ವತಿಯವರು ಬರದೇ ಇರುವಂಥ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ವಿಶೇಷ ತಹಶೀಲ್ದಾರ್ಗೆ ಹಣವನ್ನು ಕೊಟ್ಟು ಕಟ್ಟುವಂಥದ್ದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು. ಆ ರಿಕ್ವೆಸ್ಟ್ ಪ್ರಕಾರ ಅವರು ತಹಶೀಲ್ದಾರ್ ವಿಶೇಷ ತಹಶೀಲ್ದಾರ್ ಅವರು ಹಣವನ್ನು ಕಟ್ಟಿದ್ದಾರೆ. ಯಾರ ಹೆಸರಲ್ಲಿ ಪ್ರಾವಿಷನ್ ಅಲ್ಲಲ್ಲ, ಇದು ಸುಳ್ಳು ಆಪಾದನೆಗಳನ್ನು ಮಾಡಿ ಇಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥದ್ದು, ಆಮೇಲೆ ಸಾಕ್ಷ್ಯವನ್ನು ಕ್ರಿಯೇಟ್ ಮಾಡುವಂಥದ್ದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಪ್ರಹ್ಲಾದ್ ಜೋಶಿರವರು ನಿನ್ನೆ ದಿವಸ ಮಾಧ್ಯಮಗಳ ಮುಂದೆ ಬಂದು ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ ಅಂತ ಇದನ್ನು ಕೋಟ್ ಮಾಡಿ ಹೇಳ್ತಾರೆ. ಸ್ನೇಹಮಯಿ ಕೃಷ್ಣರವರು ಹೇಳಿರುವಂಥದ್ದನ್ನ ಕೋಟ್ ಮಾಡಿ ಇದು ಪ್ರಬಲವಾದ ಸಾಕ್ಷಿ, ಸಿದ್ದರಾಮಯ್ಯನವರು ಇನ್ವಾಲ್ವ್ಮೆಂಟ್ ಇದೆ, ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸೈಟ್ ತಗೊಳ್ಳುವಂಥದ್ದಕ್ಕೆ, ಇದು ಪ್ರಮುಖವಾದ ಸಾಕ್ಷ್ಯ ಅಂತ ಹೇಳುವಂಥದ್ದು ಆಗಿದೆ. ಆಕ್ಷನ್ ತಗೋಬೇಕು ಅನ್ನುವಂಥದ್ದು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಏನಾಗಬೇಕು ಅಂತಂದರೆ ಸುಳ್ಳು ಆರೋಪಗಳನ್ನು ಮಾಡಿ ಒಬ್ಬ ಘನತೆವೆತ್ತ ಮುಖ್ಯಮಂತ್ರಿಗಳ ವಿರುದ್ಧ ತೇಜೋವಧೆ ಮಾಡ್ತಾ ಇರುವಂಥದ್ದು, ಜನರ ದಿಕ್ತಪ್ಪಿಸ್ತಾ ಇರುವಂಥದ್ದು, ತನಿಖಾ ಸಂಸ್ಥೆಯನ್ನು ದಿಕ್ತಪ್ಪಿಸ್ತಾ ಇರುವಂಥದ್ದು ವಿಚಾರದಲ್ಲಿ ಇವರು ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ವಿಚಾರದಲ್ಲಿ ತನಿಖೆ ಇವರ ವಿರುದ್ಧ ಕ್ರಮ ಆಗಬೇಕು. ಈ ಶುಡ್ ಬಿ ಅರೆಸ್ಟೆಡ್ ಬಿಫೋರ್ ಆ್ಯಂಡ್ ಪುಟ್ ಬಿಹೈಂಡ್ ದ ಬಾರ್ಸ್, ದೆನ್ ಆಟೋಮೆಟಿಕಲಿ ಎವ್ರಿಥಿಂಗ್ ವಿಲ್ ಕಮ್ ಔಟ್. ಇವರ ಹಿನ್ನೆಲೆ ಏನು, ಉದ್ದೇಶ ಏನು, ಪಿತೂರಿ ಏನು, ಸಿದ್ದರಾಮಯ್ಯನವರು ಸಿಕ್ಕಿಸುವಂಥದ್ದಕ್ಕೆ ಇವ್ರ ಮೂಲಕ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು